ಬೆಳಗಾವಿ ತಾಲೂಕಿನ ಸುಳೇಬಾವಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಇಸ್ಲಾಂ ಧರ್ಮ ಮತ್ತು ಮುಸ್ಲಿಂ ಧರ್ಮದ ಅವಹೇಳನ ಮಾಡಿದ ನಾಜಿಯಾ ಖಾನ್ ಮತ್ತು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇಂದು ಮುಸ್ಲಿಂ ಧರ್ಮಗುರು ಮತ್ತು ಅಂಜುಮನ್ ಎ ಇಸ್ಲಾಂ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಮುಸ್ಲಿಂ ಧರ್ಮಗುರು ಮತ್ತು ಅಂಜುಮನ್ ಎ ಇಸ್ಲಾಂನ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಮೌಲಾನಾ ಮುಫ್ತಿ ಮಂಜೂರು ರಿಜ್ವಿ ಅವರು ನಾಜಿಯಾ ಇಲಾಹಿ ಖಾನ್ ಇಸ್ಲಾಂ ಧರ್ಮ ಮತ್ತು ಮುಸ್ಲಿಂ ಸಮಾಜದ ಮೇಲೆ ಮಾಡಿದ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ. ಆಕೆಯ ಸಂಪೂರ್ಣ ಭಾಷಣ ನಿರ್ಧಾರವಾಗಿದ್ದು ಅದನ್ನು ನಾವು ಖಂಡಿಸುತ್ತೇವೆ. ಬೆಳಗಾವಿ ನಗರದ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸೌಹಾರ್ದತೆಯನ್ನು ಸಹಬಾಳ್ವೆಯನ್ನು ನಡೆಸುತ್ತಿದ್ದು ಬೆಳಗಾವಿಯ ಸೌಹಾರ್ದತೆ ಧಕ್ಕೆಯುಂಟು ಮಾಡುವ ಹೇಳಿಕೆ ನೀಡುವ ಜನರಿಗೆ ನಗರದಲ್ಲಿ ಪ್ರವೇಶವನ್ನು ನೀಡಬಾರದು. ನಾಜಿಯಾ ಇಲಾಹಿ ಖಾನ್ ಮತ್ತು ಸುಳೇಬಾವಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. आज बेलगाम शहर के उलमा जिम्मेदार अंजुमन के जिम्मेदार हजरात नौजवान सब जमा हैं. इस फिक्र को लेकर डीसी से मुलाकात की है कि सुलेबावी के इलाके में एक खातून नाजिया इलाही खान कलकत्ता से आई थी जिसने इस्लाम और मुसलमानों के खिलाफ बहुत गंदी बातें कही है, जिसका इस्लाम और इस्लाम की तालीमात से कोई ताल्लुक नहीं है. हम डीसी से मुतालबा करने आए थे कि ऐसी औरत जो खातून आई थी उस पर एफआईआर तो दर्ज हुआ है, कार्रवाई होनी चाहिए. और जो ऑर्गेनाइजेशन उनको दावत देकर यहाँ बुलाया और रिकॉर्ड हुआ, उसका बयान भी रिकॉर्ड है, मीडिया में चल रहा है. हम रिक्वेस्ट किए डीसी से कि ऑर्गेनाइजेशन पर भी उसकी कार्रवाई होनी चाहिए और हमारे इलाके में कभी ऐसे लोग दाखिल नहीं होना चाहिए जो है यहाँ की पीस के खिलाफ काम करें. इसलिए हमारे जिम्मेदार हजरात और अंजुमन के हजरात इसी जज्बे से आए थे. ಇನ್ನು ಮೌಲಾನಾ ಸಲೀಂ ಅವರು ಮಾತನಾಡಿ ಸುಳೇಬಾವಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕೋಲ್ಕತ್ತಾದ ನಾಜಿಯಾ ಇಲಾಹಿ ಖಾನ್ ಇಸ್ಲಾಂ ಧರ್ಮ ಮತ್ತು ಮುಸ್ಲಿಂ ಸಮಾಜವನ್ನು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾಳೆ. ಆಕೆಯ ವಿರುದ್ಧ ಮತ್ತು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಂತಹ ಜನರು ಬೆಳಗಾವಿಗೆ ಆಗಮಿಸಿದಂತೆ ನಿರ್ಬಂಧ ಹೇಳಬೇಕು ಎಂದರು. ಈ ವೇಳೆ ನೂರಾರು ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು.